ಪ್ರದೀಪ್ ಈಶ್ವರ, ಮುಳ್ಳಂದಿ ಮುಖ ಇರುವಂತಹ ಕರ್ನಾಟಕದ ಏಕೈಕ ಕಾಮಿಡಿ ಪೀಸು ನಿಮ್ಮಪ್ಪಂಗೆ ಮಾತ್ರ ಹುಟ್ಟಿರೋದಪ್ಪ. ನಾಚಿಕೆ ಆಗೋದಿಲ್ಲ ಈ ತರ ಮಾತಾಡೋದಕ್ಕೆ? ರಬೀಶ್. ಪ್ರದೀಪ್ ಈಶ್ವರನಂತವರಿಗೆ ಇದು ಅರ್ಥ ಆಗಲ್ಲ, ಹಾಗಾಗಿ ಅವನ ಭಾಷೆನಲ್ಲೇ ಇವತ್ತು ಉತ್ತರವನ್ನು ಕೊಡ್ತೀನಿ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಪ್ರದೀಪ್ ಈಶ್ವರ, ನೀನು ಕತ್ಲಲ್ಲಿ ಕಾಣಲ್ಲ, ಬೆಳಕಲ್ಲಿ ಹೊಳೆಯಲ್ಲ. ನೀನು ಚಿಕ್ಕಬಳ್ಳಾಪುರದ ಗೌಡ್ರುಗಳು ಸುಧಾಕರ್ ಅವರ ಬಗ್ಗೆ ಒಂದು ಸಣ್ಣ ಮುನಿಸಿಂದಾಗೆ ನಿನ್ನಂತ ಒಬ್ಬನ್ನ ತಲೆಕೆಟ್ಟವನ್ನ ಗೆಲ್ಲಿಸಿದೀವಿ ಅಂತ ಅವ್ರಿಗೆ ಅರಿವಾಗಿದೆ. ನೆಕ್ಸ್ಟ್ ಟೈಮ್ ಗೌಡ್ರು ಬಲಿಜರು ಎಲ್ಲ ಸೇರಿ ನಿನ್ನ ಬಡದು ಓಡಿಸ್ತಾರೆ, ಬಿಡು. ನಾನೊಂದ್ಸಲ ಔಟ್ ಆಫ್ ಸ್ಟೇಷನ್ ಹೋಗಿದ್ದೆ. ನಮ್ಮ ಅಪ್ಪ ಫೋನ್ ಮಾಡಿದ್ರು, ಪ್ರದೀಪ ಎಲ್ಲಿದ್ಯಾ, ಯಾವಾಗ ಬರ್ತೀಯಾ ಅಂದ್ರು. ನೀನು ಮೊನ್ನೆ ನನಗೆ ಹೇಳಿಕೆ ನನ್ನ ಬಗ್ಗೆ, ನನ್ನ ತಾಯಿ ಬಗ್ಗೆ ದೃಷ್ಟಿಯಲ್ಲಿ ಇಟ್ಕೊಂಡು ನಿಂದನಾತ್ಮಕವಾಗಿ ಹೇಳಿಕೆ ಕೊಟ್ಟಿದ್ದಿಲ್ಲ, ಅದಕ್ಕೆ ನಿಂದೆ ಭಾಷೆಯಲ್ಲಿ ಉತ್ತರ ಕೊಡ್ತೀನಿ ನೋಡು. ಹೇಳ್ರಪ್ಪ. ಪ್ರದೀಪ್ ಈಶ್ವರ, ಮುಳ್ಳಂದಿ ಮುಖ ಇರುವಂತಹ ಕರ್ನಾಟಕದ ಏಕೈಕ ಕಾಮಿಡಿ ಪೀಸು ನಿಮ್ಮಪ್ಪಂಗೆ ಮಾತ್ರ ಹುಟ್ಟಿರೋದಪ್ಪ. ಆ ಕಾಮಿಡಿ ಪೀಸು ಕರ್ನಾಟಕದಲ್ಲಿ ಒಂದೇ ಇರೋದು, ಅದು ನಿಮ್ಮಪ್ಪ ಮಾತ್ರ ಹುಟ್ಟಿರೋದು. ಆದ್ರೆ ನಮ್ಮಪ್ಪ ಏನಾದ್ರೂ ಕೂಡ ಅವ್ರ ಪ್ರಾಯದಲ್ಲಿ ಚಿಕ್ಕಬಳ್ಳಾಪುರದ ಕಡೆ ಹೋಗಿದ್ರೆ ನೀನು ಬಹಳ ಸುಂದರವಾಗಿ ಹುಟ್ಟುತ್ತಾ ಇದ್ದೇನೆ. ಮೀಟರ್ ಬೇಕು, ಮೀಟರ್. ಅತ್ತೆ ಸೊಸೆಗೂ ಗಲಾಟೆ ಆಗಿದೆ ಇನ್ನುವಂತ ಕೆಲವೊಂದು ವಿಷಯಗಳು ಬರ್ತಾ ಇದೆ. ಸೊ ಇದಕ್ಕೆ ಕ್ಲಾರಿಟಿ ಕೊಡಬೇಕು ಅಂತ ಇದ್ರೆ ನೀವೇನ್ ಹೇಳ್ತೀರಾ? ನಿನ್ಗೆ ಯಾರು ಹೇಳಿದ್ರು ಅವ್ರನ್ನ ಹೋಗಿ ಕೇಳು. ನಿನಗೆ ಯಾರು ಹೇಳಿದ್ರು, ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದಾರೆ, ನೀನು ಹೋಗಿ ಅವ್ರನ್ನ ಕೇಳಬೇಕು. ನಾನು ನಿನಗೆ ಕ್ಲಾರಿಟಿನೂ ಕೊಡಲ್ಲ, ನಾನು ಎರಡೂ ಹೇಳಲ್ಲ. ನಿಂಗೆ ಯಾಕೆ ಕೇಳಬೇಕು? ಇತ್ತಲಕ್ಕೆ ಕರಿಬೇಡ ಮಾಮ ಅಂತ ಆಡಿದ್ದಾರೆ, ಇಂಥವೇ ಇಟ್ಟಾಗೋದು. ಏನೇಳಿ ಅದನ್ನ ಮನೆ ಕರಿಯಕ್ ರೆಡಿ ಇಲ್ಲ, ಯಾರು ಮನೆ ಬರಕ್ ರೆಡಿ ಇರಕ್ಲಿ. ಇದ್ಲಿ ವಚನದ ಹಾಡುಗಳು ಇವೆಲ್ಲ ಡಬಲ್ ಮೀನಿಂಗ್ ಹಾಡುಗಳಲ್ಲ ಮೇಡಮ್ ಅವರೇ. ಇತ್ತಲಕ್ಕೆ ಕರಿಬೇಡ ಮಾಮ ಅಂತಾರೆ. ಏನೇಳಿ ಮಾಮ ಮನೇಲೆ ಸಾಕಾಗಿದ್ದು ಇತ್ಲಿಗೆ ಕರಿತಿ ಅಂತ ಹೇಳೋ ತರ ಹಾಡುಗಳು ಇವೆಲ್ಲ. ಏನೇಳಿ ಇವೆಲ್ಲ ಡಬಲ್ ಮೀನಿಂಗ್ ಹಾಡುಗಳನ್ನ. ಕೌಶಲ್ಯ ಮುಟ್ಟಿದ್ರೇನೆ ನನಗೆ ಎಷ್ಟು ಫೀಲ್ ಆಗುತ್ತೆ ಗೊತ್ತಾ ಕೌಶಲ್ಯ? ನನ್ನ ನಂಬರ್ ಎತ್ತು ಬಿಡಿ, ಆಮೇಲೆ ಮಾತಾಡಿ. ಎಷ್ಟೋ ರಾಜ್ಯಗಳ ಬಣ್ಣ ನಡೆದಿರೋ ಈ ನಿನ್ನ ಸೌಂದರ್ಯ ಈ ದೇಶದಲ್ಲಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ನಮ್ಮ ತಾಯಿನ ನಾನಲ್ಲ ಗುರು, ನನಗೆ ಮದುವೆ ಆಗಿ ಒಂದು ಚಿನ್ನದಂತ ಎಂತ ಅವಳ ನನಗೆ. ಅಯ್ಯೋ ಹೋದ್ ಜನ್ಮದಲ್ಲಿ ನೀನ್ ನನ್ನ ಕೌಶಲ್ಯ. ಹೋದ್ ಜನ್ಮದಲ್ಲಿ ನನ್ನ ಕೌಶಲ್ಯ ತಾಳಿ ಕಟ್ಟಬೇಕು. ಮಾಂಗಲ್ಯಂ ತಂತು ನಾನೇ. ನೋಡಿ, ಗಂಡ ಹೆಂಡತಿ ಮಾತಾಡ್ಕೊಂತೀರಿ, ನೀವು ಸೆಂಟ್ರಲ್ ಬರಬಾರ್ದು. ಸೆಂಟ್ರಲ್ ಬರಬಾರ್ದು. ಕೌಶಲ್ಯ ತುಮಕೂರಲ್ಲಿ ಏನ್ ಮಾತಾಡ್ತಿದ್ಯಾ? ಅವ್ನು ತುಂಬಾ ಪರಿಚಯ ಹುಡುಗ ಏನ್ರಿ? ಅವ್ನು ಕೌಶಲ್ಯ ಏನ್ರಿ ಅದು? ಏನ್ ಮಾಡ್ತಿದ್ಯಾ? ನಾನು ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಅಯ್ಯೋ ಅಣ್ಣ, ನಾನ್ ಸತ್ತೋದಂಗ ಆಗೋಯ್ತು. ಕೈ ಕೊಟ್ರು ನಾನು ಕೈ ಕೊಟ್ಟಿದ್ದೆ ಅಷ್ಟೇ. ಇಲ್ಲ ಅವ್ರ ತಮ್ಮ ತಾನೆ. ಹೋದ್ ಜನ್ಮದಲ್ಲಿ ನನ್ನ ಕೌಶಲ್ಯ ತಮ್ಮ. ಹೋದ್ ಜನ್ಮದಲ್ಲಿ ನನ್ನ. ಈ ಜನ್ಮ ಯಾವ್ದ್ರಿ? ಯಾರು ಇವ್ರೆಲ್ಲ? ನೋಡಿ ಮುಖೇಶ್ ಅಣ್ಣ, ನೀವು ಸುಮ್ನೆ ರೀ, ನಾನು ಅಣ್ಣ ಮಾತಾಡ್ಕೋತೀರಿ. ಇವ್ರು ಮಾತಾಡ್ಕೋತೀರಿ. ಇವ್ರು ಮುಖೇಶ್ ಅಣ್ಣ, ಇವ್ರು ಇದ್ರು. ಇಲ್ಲಿ ನಾಯಿ ಕ್ರಾಸಿಂಗ್ ಮಾಡಿದ್ದಾರೆ. ಇಲ್ಲಿ ಯಾರು ಇಲ್ಲ ಕಣಪ್ಪ. ಇಲ್ಲ ಯಾರು ಮಾಡ್ತಾರೆ. ನಿಮ್ ಹೆಸರೇನು? ಚಂದ್ರೇಗೌಡ. ನೀವೇ ಚಂದ್ರೇಗೌಡನ? ಆ ಅಣ್ಣಂಗಂತಪ್ಪ ಒಂದು ನಾಯಿ ಇತ್ತು, ಕ್ರಾಸಿಂಗ್ ಮಾಡಿಸ್ಬೇಕಿತ್ತು. ಹತ್ತಿದ್ರ ನೀವು ಹತ್ಲಾಗಿ. ನೀವು ಎಕ್ಸ್ಪೀರಿಯನ್ಸ್ ಈಗ ನಿಮಗೆ ಬೇಕಾಗಿರೋದು ನಮಗೆ ಬೇಡ. ನಮ್ದು ಬರ್ತಾ ಇತ್ತು, ನಿಮ್ದು ಈಗ ಇರೋದು ಗಾಡಿ ಮೂವ್ ಮಾಡೋದು ನಿಮ್ದು.
ಆಕ್ಚುಲಿ ಚೆನ್ನಾಗಿರೋದು. ಬಿಡ್ತೀನಿ ಬಾರಜ ಬಿಡ್ತೀನಿ ಬಾರಜ ಅಜ ನಮ್ದು ಜರ್ಮನ್ ಶೆಫರ್ಡ್ ನಾಯಿ ಐತೆ ಹಾ ನೋಡ್ ಹತ್ತದ ಅತ್ಲಾಗ ಏನತ್ಲಾಗ ಏನ್ಲ ಶಿಷ್ಯ ಬೆಳಿಗ್ಗೆ ಬೆಳಿಗ್ಗೆನೆ ತಲೆಗುಳ ಬಿಡ್ತಾ ಇದೆಯಲ್ಲೋ. ಕುರಿಯರ್ ನಾಯಿನ ಏ ಕುರಿಯರ್ ನಾಯಿ ಬೇಡ ನಿಮ್ದೇ ಈತ ನೀ ಹತ್ತದ ಹತ್ಲಾಗ ಆಹಾ ದೊಡ್ಡ ಮನ್ಸ ಕೈ ಎತ್ ಮುಗಿಬೇಕು. ಅಜ 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 ಇಲ್ಲಿ ಮುಲ್ಲು ಆಂಟಿ ಎಲ್ಲಿ ಮನೆ ಬರೋದು ಮುಲ್ಲು ಆಂಟಿ ಮನೆಯಲ್ಲಿ ಬರುತ್ತೆ ಯಾರು ಬರೀ ಸುಮ್ನೆ ಹಂಗಂದ್ರೆ ಇಂಥವ್ರು ಅನ್ನೋದು ಬೇಕಾದ್ರೆ ಅಡ್ರೆಸ್ ಅದೆಲ್ಲ ದೇಸಿ ಮಾಲ್ ಅಂತಾರಲ್ಲ ದೇಸಿ ಮಾಲ್ ಮುಲ್ಲು ಮುಲ್ಲು ಇರೋದು ನಿಮ್ಮೂರಾಗೆ ಸರಿ ಅಡ್ರೆಸ್ ಹೇಳಿ ನಾನು ಹೇಳ್ತೀನಿ. ಅಜ್ಜನ್ ಕೇಳ್ರಿ ಅವ ಅಜ್ಜ ರಸಿಕ ಅವ ಅಜ್ಜನ್ ಗೊತ್ತು ಅಂದ್ರಪ್ಪ. ಅಣ್ಣನ್ ಕೇಳಿದ್ವಿ ಅಲ್ಲಿ ಹೋಗ್ತಾ ಇತ್ತಲ್ಲ ಅಜ್ಜ ಅವ ಅಜ್ಜನ್ ಕೇಳ ಅವ ಅಜ್ಜ ರಸಿಕ ಅವ ಅಜ್ಜಂಗೆ ಡೈಲಿ ಹ್ಯಾಪಿ ಎಂಡಿಂಗ್ ಕೊಡ್ಸ್ಕೊಂಡ್ಬಿಡ್ತಾವ ಅಜ್ಜ ಅಂತೆಲ್ಲ ಅಂದ್ರಪ್ಪ. ಹ್ಯಾಪಿ ಎಂಡಿಂಗ್ ಕೊಡ್ಸ್ಕೊಂತಿರುತ್ತಾವ ಡೈಲಿ ಅಂತ. ರೇಟ್ ಎಷ್ಟು? ಪ್ರಪಂಚ ತಲೆಕೆಳಗಾರು ಸರಿ, ಇವತ್ತು ರಾತ್ರಿ ಅವಳು ನಂಗೆ ಬೇಕು. ನೀನು ಊರೊಳಗೆ ಹೋಗೋದು ಒಳ್ಳೇದು. ಊರೊಳಗೆ ಹೋಗಲ್ಲ ಅಜಾ ಯಾರಜ ಲವ್ ಲೆಟ್ರು ಹಿಂಗವು ಕೊಟ್ಲು ನಿಮ್ ಗರ್ಲ್ ಫ್ರೆಂಡ್ ಅಂತ ಹೇಳಜ ಓದಜ ನಮ್ಗಂತೂ ಓದ ನಿಂದು ಗರ್ಲ್ ಫ್ರೆಂಡ್ ಕಾಣದ ಅವಾಗ ನಿಮ್ಮ ಸ್ಕೂಲಾಗೆ ಲವ್ ಮಾಡ್ತಿದ್ವಿ ಪ್ರೀತಿ ಮಾಡ್ತಿದ್ದಂತಲ್ಲ ನಾವು ಇಂಗ್ಲೀಷೆಲ್ಲ ಇದ್ರಾಗ ಬರ್ತಾ ಹೇಳು ಹಳೆ ಕನ್ನಡದಾಗೆ ಇಂಗ್ಲೀಷ್ ಕಾಣೋದು ಅದು ಹಾಂ ನೀವ್ ಹೇಳ್ತೀರಾ ನಾನು ತುಂಬಾ ಹ್ಯಾಂಡ್ಸಮ್ ಆಗಿದ್ದೀನಿ ಅಂತ, ಬಟ್ ಒಂದಷ್ಟು ಜನ ಹೇಳ್ತಾರೆ ಕತ್ತೆ ಜಾಗದ ಆಗ್ಬಿಟ್ಟು ಈ ತರ ಚಪ್ರಿ ತರ ಆಡ್ತಾರೆ, ಯೂಸ್ ತರ ಆಡ್ತಾರೆ, ಎಲ್ ಬೇಕೋ ಅಲ್ಲಿ. ಇವಾಗ್ಲೂ ಒಂದ್ ಚಿಕ್ಕ ಹುಡುಗಿ ಮದ್ವೆ ಆಗಕ್ ರೆಡಿ. ನಿಮ್ಮ ಅಮ್ಮನ ಪಿಂಡ ಯಾರದು? ಅಲ್ಲ 1000 ಜನ ಸ್ಯಾಂಪಲ್ ಹೇಳ್ತಾರದು. ಕತ್ತೆ ಏಜ್ ಎಲ್ಲಾಗಿದೆ ನಂಗೆ. ಬಾತ್ರೂಮ್ ಅಲ್ಲಿ ಒಂದ್ ಮೆಡಿಕಲ್ ಶಾಪಿ ಆಯ್ತಣ್ಣ, ಸತೀಶ್ ಮೆಡಿಕಲ್ಸ್ ಅಂತ ಹೆಸರಿಗೆ ಬಿಟ್ಟವೆ. ಫೋಟೋ ಚೆನ್ನಾಗೈತೆ ಬರೀ ಇಂತದೆಯಾ? ಎಷ್ಟನೇ ಕ್ಲಾಸ್ಲಾ? 6ನೇ ಕ್ಲಾಸ್. ಎಷ್ಟು ವರ್ಷದಿಂದ? 6 ವರ್ಷದಿಂದ. ನನ್ನ ಅಂಡರ್ ಬೇರ್ಸ್ ಅಂತ ತಿಳ್ಕೊಬೇಡ ನೀನು. ಯಾಕೆ ಓದ್ತಾ ಇದ್ಯಾ? ಮದುವೆ ಆಗ್ಬೇಕಂತ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಆಲ್ರೆಡಿ ಹುಡುಗಿ ನೋಡ್ತಾ ಇದ್ಯಾ? ಅಳ್ಳ ಇವ್ರ ಅಪ್ಪಮ್ಮ ಮಗಲ್ಲ ಕಳ್ಳನ ಮಗ. ಅದೇ ಸಾಲಿ ಮದ್ವೆ ಆದ್ಮೇಲೆ ನಿಮ್ಮ ಅಪ್ಪ ಅಮ್ಮಂಗೆ ಏನ್ ಕೊಟ್ಟಿಯ? ಬಾಪು. ಎಷ್ಟು ಕೊಟ್ಟಿಯ? 1 ಡಜನ್. ಮೀನಾಕ್ಷಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ. ಮದುವೆನಾದ್ರೂ ಎಷ್ಟಾದಿಯ? 2. ಮೊಟ್ಟೆ ತೋರಿಸ್ಬಿಟ್ಟು ಮನಿಗ್ ಬಾ ನಾ ತೋರಿಸ್ತೇನೆ. ಅಷ್ಟೇ.